ಹಲೋ ಗೈಸ್, ಇವತ್ತು ಮಧ್ಯಾಹ್ನ 1 ಗಂಟೆ ಶನಿವಾರ. ಇವತ್ತೇನು ಸ್ಪೆಷಲ್ಲು ಅಂತಂದರೆ ಅಧಿಕ ಮಾಸ ಅಂತ ಕರೀತಾರೆ. ಅಧಿಕ ಮಾಸದ ಕೊನೆ ಶನಿವಾರ. ಸೊ ಇವತ್ತು 3 ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹೇಳಿದ ನಮ್ಮಮ್ಮ, ನಮ್ಮ ತಾಯಿಯವರು ಆ ಕಡೆ ಗಾಳಿ ಆಂಜನೇಯ ದೇವಸ್ಥಾನ ಮತ್ತು ಪ್ರಸನ್ನ ಆಂಜನೇಯ ದೇವಸ್ಥಾನ ಇಸ್ಕಾನ್ ಮುಂದೆ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗಿದ್ದಾರೆ ಆಲ್ರೆಡಿ. ಸೊ ನಾನು ಈ ಕಡೆ ನಮ್ಮ ತಂದೆಯವ್ರನ್ನ ಕರ್ಕೊಂಡು ಇಲ್ಲಿ ನಮ್ಮ ಮನೆ ಹತ್ರ ಇರೋ ಇಲ್ಲಿ ನೆಲಮಂಗಲ ಹತ್ರ ಒಂದು ದೊಡ್ಡ ಆಂಜನೇಯ ಇದೆ, ದೊಡ್ಡ ಆಂಜನೇಯ ದೇವಸ್ಥಾನ. ಮತ್ತು ಅಲ್ಲೇ ಪಕ್ಕದಲ್ಲೇ ಒಂದು 400 ವರ್ಷದ ಬೈಲಾಂಜನೇಯ ದೇವಸ್ಥಾನ ಇದೆ, ಅಪೋಸಿಟೇ. ಇದು ಮುಗಿಸ್ಕೊಂಡು ಇಲ್ಲಿಂದ ಪಂಚಮುಖಿ ಆಂಜನೇಯ ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಹೋಗಿ ಆಗ್ತಾ ಇರ್ಬೇಕು. ದೊಡ್ಡದು 67 ಅಡಿ ಉದ್ದ ಇರೋವಂಥ ದೊಡ್ಡ ಅದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಇಲ್ಲಿಂದ ಯಡಿಯೂರು ಹೋಗೋ ರೂಟು. ಇಲ್ಲಿಂದ ಒಂದು 30-40 ಕಿಲೋಮೀಟರ್ಸ್ ಆಗುತ್ತೆ ಅನ್ಸುತ್ತೆ. ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇದೆ. ಫಸ್ಟ್ ಈ ದೊಡ್ಡ ಆಂಜನೇಯನ ನೋಡಿಕೊಂಡು ದೊಡ್ಡ ಆಂಜನೇಯನಿಂದ ಪಂಚಮುಖಿ ಆಂಜನೇಯನ ಕಡೆ ಹೋಗ್ತಾ ಇದ್ದೀವಿ. ಬರ್ತಾ 400 ವರ್ಷದ ಇತಿಹಾಸ ಇರುವಂಥ ಬೈಲಾಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಸೊ ಹೋದಾಗ ಸಿಗ್ತೀವಿ. ಥ್ಯಾಂಕ್ ಯು. ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಯಾವ ದೇವಸ್ಥಾನಗಳಲ್ಲೂ ಶಾರ್ಟ್ಸ್ ಬಿಡಲ್ಲ. ನಾನು ಕಂಫರ್ಟಬಲ್ ಆಗಿರಲ್ಲ ಅಂತ ಶಾರ್ಟ್ಸ್ ಹಾಕೊಂಡು ಬಂದಿದ್ದೆ. ಬಟ್ ಇಲ್ಲಿರೋರು ಹೇಳಿದ್ರು ಶಾರ್ಟ್ಸ್ ಅಲೋ ಮಾಡಲ್ಲ ಅಂತ. ಅದಕ್ಕೆ ಸೇಫರ್ ಸೈಡ್ಗೆ ಒಂದು ಪಂಚೆನ ಇಟ್ಕೊಂಡ್ಬಿಟ್ಟಿದ್ದೆ. ನೋಡಿ, ಪಂಚೆ ಹಾಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಪಂಚೆ ಹಾಕ್ಕೊಂಡು ಹೋಗಿ ಬಂದಿದ್ದೀವಿ. ಸೊ ಎಲ್ಲೇ ಹೋದ್ರೂ ಒಂದು ಪ್ಯಾಂಟ್ ಹಾಕೊಂಡು ಹೋಗಿ, ಇಲ್ಲ ಪಂಚೆ ಇಟ್ಕೊಂಡು ಹೋಗಿ ಸ್ಪೇರಾಗಿ. ಬೇರೆ ಶಾರ್ಟ್ಸ್ ಮೇಲೆ ಓಡಾಡಕ್ಕೆ ಹೋಗ್ಬಿಟ್ಟು ದೇವಸ್ಥಾನಗಳಿಗೆ ಅಟ್ಲೀಸ್ಟ್. ಆಲ್ಮೋಸ್ಟು ನೆಲಮಂಗಲ ಬ್ಯಾಂಗ್ಳೂರು ಬರಬೇಕಾದ್ರೆ ಆಲ್ಮೋಸ್ಟ್ ಈ ದೇವ್ರನ್ನ ಎಲ್ಲರೂ ನೋಡೇ ಇರ್ತಾರೆ ಹೈವೇನಲ್ಲಿ ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ. ಸೊ ಒಳಗಡೆಯಿಂದ ಈ ಥರ ಕಾಣುತ್ತೆ ದೇವರು. ಬ್ರಿಡ್ಜ್ ಮೇಲಿಂದನೂ ಆನ್ ದಿ ವೇ ಹೋಗ್ತಾನೂ ಚೆನ್ನಾಗಿ ಕಾಣುತ್ತೆ, ಬಟ್ ಒಳಗಡೆ ಈ ಥರ ಇಷ್ಟು ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು ಆಲ್ಮೋಸ್ಟ್ 400 ವರ್ಷಗಳ ಇತಿಹಾಸ ಇದೆ. ಇದು ಬೈಲಾಂಜನೇಯ ದೇವಸ್ಥಾನ ಅಂತ. ಇವಾಗ ಹೋಗಿದ್ವಲ್ಲ ದೊಡ್ಡ ಆಂಜನೇಯ ದೇವಸ್ಥಾನ, ಅದರ ಆಪೋಸಿಟಲ್ಲೇ ಇದೆ. ಇದು ಜೈನ್ ಟೆಂಪಲ್ ಇದೆ, ಅದ್ರ ಪಕ್ಕದಲ್ಲೇ ಒಂದು ಒಳಗಡೆ ಒಂದು ರೋಡ್ ಹೋಗುತ್ತೆ. ಅಡಕಮಾರಳ್ಳಿ ದೇವಸ್ಥಾನ ಆಂಜನೇಯ ದೇವಸ್ಥಾನ ಅಂದರೆ ಯಾರಾದರೂ ಹೇಳ್ತಾರೆ. ಸೊ ಆಲ್ಮೋಸ್ಟ್ 400 ವರ್ಷಗಳ ಇತಿಹಾಸ ಇದೆ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು ನೆಲಮಂಗಲ ಟು ಕುಣಿಗಲ್ ಹೈವೇಗೆ ಹೋಗ್ತಾ ಲೆಫ್ಟ್ ಸೈಡ್ಗಿದೆ. ಆಫ್ಟರ್ ಸೋಲೂರು ಬರುತ್ತೆ. ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಹೋಗಿದ್ವಿ ಈ ದೇವಸ್ಥಾನಕ್ಕೆ. ಹತ್ತೋದೇನಿಲ್ಲ, ಹತ್ತೋದಕ್ಕೆ ಸ್ಟೆಪ್ಸ್ ಇದ್ದಾವೆ ಸಪ್ರೇಟಾಗಿ. ಮುಂದೆಯಿಂದ ಬಂದು ಹತ್ತೋರು ಬರ್ಬೋದು, ಇಷ್ಟಪಟ್ಟವ್ರು ಬರ್ಬೋದು. ನಾವು ಡೈರೆಕ್ಟಾಗಿ ಗಾಡಿನಲ್ಲೇ ಹೋಗಿದ್ವಿ. ಕಾರು ಹೋಗುತ್ತೆ ಡೈರೆಕ್ಟಾಗಿ. ತುಂಬ ಫ್ಯಾಮಿಲೀಸ್ ಎಲ್ಲ ಬರ್ತಾರೆ, ಅಲ್ಲಿ ಬೇಡ್ಕೊಂಡಿರೋರೆಲ್ಲ ಅಡುಗೆ ಮಾಡಿಸ್ತಾರೆ. ಸೊ ಶನಿವಾರ ಭಾನುವಾರ ದಾಸೋಹ ಸಹ ಇರುತ್ತೆ ಟ್ರಸ್ಟ್ ವತಿಯಿಂದ. ಅದನ್ನು ಬಿಟ್ಟು ಸಪ್ರೇಟಾಗಿ ನಾನ್ ವೆಜ್ ಮಾಡಿಸೋರು ಸಪ್ರೇಟಾಗಿ ಪಿಂಡಲ್ ಹಾಕ್ಕೊಂಡು ಅಲ್ಲೆಲ್ಲ ಮಾಡಿಸ್ತಾರೆ. ಬೇಡ್ಕೊಂಡಿರೋರು, ಮನೆ ದೇವರು ಅಂತ ಇರ್ತಾರಲ್ಲ, ಅವರೆಲ್ಲ ಸಪ್ರೇಟಾಗಿ ಮಾಡಿಸ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯ. ಯಾವ ದೇವಸ್ಥಾನ ಇದು? ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ. ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಸೂಪರ್ ಆಗಿದೆ. ಯಾವ ಕಡೆ ಬರುತ್ತೆ ಇದು? ಈಗ ಇದಕ್ಕೆ ಯಡಿಯೂರಿಗೆ ಹೋಗ್ತಾ ಲೆಫ್ಟ್ ಸೈಡ್ ಇದೆ. ಲೆಫ್ಟ್ ಸೈಡ್ ಬರುತ್ತೆ. ಸೋಲೂರು ಆದಮೇಲೆ ಬರುತ್ತೆ. ಸೋಲೂರು ಕರೆಕ್ಟ್ ಒಂದು 20 ಕಿಲೋಮೀಟರ್ಸ್ ಇದೆ ಅಷ್ಟೇ. ಬೆಂಗಳೂರಿಂದ 25 ಕಿಲೋಮೀಟರ್ಸ್ ಆಗಿದೆ. 25 ಕಿಲೋಮೀಟರ್ ಆಗೋದು. ಇಲ್ಲಿಂದ ಮತ್ತೆ ಇನ್ನು 20 ಕಿಲೋಮೀಟರ್ ಪಂಚಮುಖಿ ಆಂಜನೇಯ ದೇವಸ್ಥಾನ, ದೊಡ್ಡದು 67 ಅಡಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಅದಿರೋದಲ್ಲಿ. ಸೊ ಅಲ್ಲಿಗೆ ಹೋಗ್ಬೇಕು. ಇನ್ನು ಇಲ್ಲಿಂದ ಕರೆಕ್ಟಾಗಿ 20 ಕಿಲೋಮೀಟರ್ಸ್ ಇದೆ. 25 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಇಲ್ಲಿ ದಾಸೋಹ ಎಲ್ಲ ಇದೆಯಂತೆ. ಅಲ್ಲಿ ಹೋಗಿ ದಾಸೋಹ ಮಾಡಿಕೊಂಡು ಅಲ್ಲಿಂದ ಹೋಗ್ತೀವಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಈವ್ನಿಂಗ್ ಟೈಮು ಸನ್ಸೆಟ್ ಟೈಮ್ ಬರೋದಕ್ಕೆ ತುಂಬ ಬೆಸ್ಟ್ ಟೈಮ್ ಅಂದ್ಬಿಟ್ಟು ಸನ್ಸೆಟ್ ಟು ಸನ್ರೈಸ್. ಇಲ್ಲೊಂದು ಪಂಚಮುಖಿ ಆಂಜನೇಯ ಇದೆ.
ನೆಲಮಂಗಲದಿಂದ 22 ಕಿಲೋಮೀಟ್ರು, ನಮ್ಮ ಮನೆಯಿಂದ ನೆಲಮಂಗಲ 18 ಕಿಲೋಮೀಟ್ರು, ಟೋಟಲ್ 40 ಕಿಲೋಮೀಟ್ರ್. ಒಂದು ಅರ್ಧ ಗಂಟೆ 3/4 ಗಂಟೆಲಿ ಬರ್ಬೋದು ಆರಾಮಾಗಿ. ಹೈವೇ ರೋಡಲ್ವ, ಅದಕ್ಕೋಸ್ಕರ. ಶನಿವಾರ ಭಾನುವಾರ ದಾಸೋಹನೇ ಇರುತ್ತಂತೆ. ಬೆಳಗ್ಗೆ 12 ಗಂಟೆಯಿಂದ 4 ಗಂಟೆವರೆಗೂ ಅನ್ನಪ್ರಸಾದ ಇರುತ್ತೆ. ಮತ್ತು ದೇವಸ್ಥಾನ ಓಪನ್ ಆಗೋದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ, ಮತ್ತು ಕ್ಲೋಸ್ ಆಗಿ ಮತ್ತು ಸಾಯಂಕಾಲ 6 ಗಂಟೆ ಮೇಲೆ ಓಪನ್ ಆಗುತ್ತೆ 8 ಗಂಟೆವರೆಗೂ. ಸೊ ಫ್ಯಾಮಿಲಿ ಬರೋದಕ್ಕೆ ಹತ್ತಿರ ಇರುತ್ತೆ, ತುಂಬ ಶಾರ್ಟ್ ಡಿಸ್ಟೆನ್ಸು. ಹೈವೇ ಕುಣಿಗಲ್ ಹೈವೇ, ನೆಲಮಂಗಲದಿಂದ ಕುಣಿಗಲ್ ಹೋಗ್ತೀವಲ್ಲ, ಹಾಸನ ಹೋಗ್ತೀವಲ್ಲ, ಆ ಹೈವೇ ಅನ್ನೋದೇ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಅಪ್ 20 ಕಿಲೋಮೀಟ್ರ್. ತುಂಬ ದೊಡ್ಡದಾಗಿದೆ, ತುಂಬ ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಫ್ಯಾಮಿಲಿ ಅವರೆಲ್ಲ ಬರ್ಬೋದು ಅನಿಸುತ್ತೆ ವೀಕೆಂಡ್. 161 ಅಡಿ ಆಂಜನೇಯ, ಪಂಚಮುಖಿ ಆಂಜನೇಯ ದೇವಸ್ಥಾನ. ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನ ಜೊತೆಯಲ್ಲೇ ಶನಿ ಮಹಾತ್ಮ ದೇವಸ್ಥಾನ ಇದೆ, ಹಾಗೂ ಅದರ ಜೊತೆಗೆ ನವಗ್ರಹಗಳ ಸ್ಥಾಪನೆಗಳನ್ನು ಮಾಡಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.